ಮಾಜಿ ಸಚಿವರಾದಂಥ ಹಾಗೂ ಶಾಸಕರಾದಂತಹ ಕೃಷ್ಣರಾಜನಗರ ಕ್ಷೇತ್ರದ ಜನಪ್ರಿಯ ರಾಜಕಾರಣಿಯಾಗಿ ಅನೇಕ ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡಿರತಕ್ಕಂತಹ ನಮ್ಮ ಮೆಚ್ಚಿನ ಸರ ಮಹೇಶಣ್ಣನವರ 60ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮ. ಅವರ ಅಭಿಮಾನಿಗಳ ಮನಸ್ಸಿನಲ್ಲಿ ಆದಷ್ಟು ಒಂದು ಸಂತೋಷ ತುಂಬಿ ತುಳುಕ್ತಾ ಇದೆ. ಅವರು ಹೋದ ಎಲೆಕ್ಷನ್ನಲ್ಲಿ ಹಿಂದುಳಿದ್ರೂ ಸಹ ತಮ್ಮ ಜನಸೇವೆಯನ್ನು ಮಾಡೋದ ನಿಲ್ಲಿಸಿಲ್ಲ. ಹಾಗೆ ಜನಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಅವ್ರದ್ದೇ ಆದಂತಹ. ಮತ್ತು ಅವರ ಕಚೇರಿ ಮುಂದೆ ಯಾರೇ ಹೋಗಿ ಏನೇ ಕೇಳಿದ್ರೂ ಸಹ ಅವ್ರ ಕೈಲಾದಂಥ ಸಹಾಯವನ್ನು ಮಾಡಿಕೊಡುವಂಥ ದೊಡ್ಡ ಗುಣ ಅವರು. ನಾನು ಇವತ್ತು ಏನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಡ್ತೋರೆಯ ಕಲಿಯುಗದ ಕರ್ಣ ಅಂತ ಯಾರು ಇದ್ದರೆ ಅದು ನಮ್ಮ ಮೆಚ್ಚಿನ ಸರ ಮಹೇಶಣ್ಣವರು. ನಾನು ಯಾವತ್ತಿದ್ರೂ ಅವ್ರಿಗೆ ಅಭಿಮಾನಿಯಾಗೇ ಇರ್ತೀನಿ. ನಾನು ಮಿರ್ಲೆ ನಮ್ಮ ಊರು ತಾಯಿ, ನಮ್ಮ ಗ್ರಾಮ ದೇವತೆಯಾದಂತಹ ತಾಯಿ ಹುಣ್ಸಮ್ಮ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಮತ್ತು ಇನ್ನೂ ಜನ ಸೇವೆ ಮಾಡುವಂಥ ಶಕ್ತಿ ಕೊಡಲಿ. ಅದೇ ಪ್ರಕಾರವಾಗಿ ನಮ್ಮ ಸರ ಮಹೇಶಣ್ಣನವರ ಧರ್ಮಪತ್ನಿಯಾದಂತಹ ಅನಿತಮ್ಮನವರು ಸಹ ಅವ್ರದ್ದೇ ಆದಂತಹ ಒಂದು ಸಂಗೀತದ ಒಂದು ದಾರಿಯಲ್ಲಿ ನಡೀತಾ ಬಂದಿದ್ದಾರೆ. ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚಿನ ಒಂದು ಸಾಂಗ್ಗಳು, ಹಾಡುಗಳನ್ನ ಹಾಡಿ ಜನರ ಮನಸ್ಸನ್ನು ಮುಟ್ಟುವಂಥ ಒಂದು ಕೆಲಸ ಆಗಲಿ. ಹಾಗೆ ಅನೇಕ ಭಕ್ತಿಗೀತೆಗಳನ್ನು ಹಾಡಿದ್ದಾರೆ. ಅಮ್ಮವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ಮಹೇಶಣ್ಣವ್ರಿಗೂ ಅಷ್ಟೇ, ಎಲ್ಲೇ ಕರೆದ್ರು, ಯಾರೇ ಕರೆದ್ರು ಪಾಪ ಬಂದು ಅವ್ರ ಕೈಲಾದಂಥ ಸಹಾಯ ಮಾಡಿಕೊಡುವಂಥ ದೊಡ್ಡ ಗುಣ ಅವ್ರಿಗೆ ಆ ದೇವರು ಕೊಟ್ಟಿರೋ ವರ ಅಂತ ನನಗನ್ನಿಸ್ತದೆ. ನಾವು ಯಾವತ್ತೂ ಮರೆಯೋಕ್ಕಾಗದೇ ಇರೋವಂಥದ್ದು ಯಾವುದಪ್ಪ ಅಂದರೆ, ಕೋವಿಡ್ ಟೈಮ್ನಲ್ಲಿ ಬೆಡ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲೂ ಬೆಡ್ ಸಿಗಲಿಲ್ಲ. ಬೆಡ್ ವ್ಯವಸ್ಥೆ ಆಗದೇ ಇರೋ ಕಾರಣ ಅವ್ರದ್ದೇ ಗಾರ್ಮೆಂಟ್ಸನ್ನು ಕೋವಿಡ್ ಆಸ್ಪತ್ರೆಯಾಗಿ ಬದಲಾಯಿಸಿರೋಂಥವ್ರು ಇವರೊಬ್ಬರೇ ಅಂತ ನನಗನ್ನಿಸ್ತದೆ. ಇಷ್ಟು ಜನಸೇವೆ ಮಾಡಿದ್ರು. ಹಾಗೆ ಮುಂದಿನ ಯಾವ ಚುನಾವಣೆಯಲ್ಲಿ ಅವರು ಜಯಬೇರಿ ಬಾರಿಸಲಿ, ಮತದಾರ ದೇವರುಗಳು ಅವ್ರಿಗೆ ಒಲವು ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಥರ ಜನಪ್ರಿಯ ನಾಯಕರುಗಳು ನಮಗೆ ಸಿಗೋದು ಕಷ್ಟ. ಅವರು ಚುನಾವಣೆ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರ್ತದೆ. ಸೋತಂಥ ಸಂದರ್ಭದಲ್ಲಿ ನಮ್ಗಳಿಗೆ ಬೇರೆ ಜಿಲ್ಲೆಯಿಂದ ಫೋನ್ ಮಾಡಿ, ಎಂಥ ಶಾಸಕರನ್ನ, ಎಂಥ ವ್ಯಕ್ತಿನ ನೀವು ಕಳ್ಕೊಂಡ್ರಿ ಕೇರ್ನಗರದ ಜನ ಮಾಡೋಂಥವ್ರನ್ನ ಅಂತ ಹೇಳಿದ್ರು. ಆದರೆ ಅಣ್ಣ ಅದನ್ನು ಯಾವುದನ್ನೂ ಮನ್ಸಿಗೆ ಹಾಕ್ಕೊಳ್ದೆ, ತಾವು ಸೋತಿದ್ರು ಸಹ ಎಲ್ಲೇ ಹೋದರೂ, ಎಲ್ಲೇ ಯಾವುದೇ ಮೀಡಿಯಾ ಮುಂದೆ ಇರ್ಬೋದು ಅಥವಾ ಎಲ್ಲೇ ಹೋದ್ರೂ ಕೇರ್ನಗರದಿಂದನೇ ನನ್ನ ರಾಜಕೀಯ ಜೀವನ ಶುರು ಮಾಡಿರೋದು. ನಾನು ಯಾವುದೇ ಕಾರಣಕ್ಕೂ ನನ್ನ ಮತದಾರ ದೇವರುಗಳನ್ನ ನಾನು ಮರೆಯೋದಿಲ್ಲ. ಅವರು ಅಂತೇಳಿ ಎಷ್ಟೋ ಅವ್ರಿಗೆ ಆಪರ್ಚುನಿಟಿ ಬೇರೆ ಪಕ್ಷದಿಂದ ಸಿಕ್ಕಿದ್ರೂ ಸಹ ಹೋಗದೆ ನಮ್ಮ ಕೇರ್ನಗರದಲ್ಲೇ ಮುಂದಿನ ಒಂದು ಚುನಾವಣೆಯಲ್ಲೂ ಇದು ಮಾಡಬೇಕು ಅಂತೇಳಿ ನಿರ್ಧಾರ ತಗೊಂಡವ್ರೆ. ಅವ್ರಿಗೆ ನಮ್ಮ ಬೆಂಬಲ ಯಾವಾಗಲೂ ಇರ್ತದೆ. ಮಹೇಶಣ್ಣ, ಮುಂದಿನ ಒಂದು ನೀವು ಕೇರ್ನಗರವನ್ನು ಮರಿಬೇಡಿ, ನಾವು ನಿಮ್ಮ ಜೊತೆ ಯಾವಾಗಲೂ ಸದಾ ಇರ್ತೀವಿ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ನಾನು ಹೇಳ್ತಾ, ಅಣ್ಣನಿಗೆ ಆಯುಷ್ಯ ಆರೋಗ್ಯ ಕೊಡಲಿ. ಹಾಗೆ ಅವ್ರ ಕುಟುಂಬದವ್ರಿಗೂ ಸಹ ನಗು ಸಂತೋಷ ಯಾವಾಗಲೂ ತುಂಬಿರಲಿ. ನಾನು ಅನಿತಮ್ಮ ಮತ್ತು ನಮ್ಮ ಸರ ಮಹೇಶಣ್ಣವ್ರನ್ನ ಅಭಿಮಾನಿಯಾಗಿ ನಾನು ಕೇಳ್ಕೊತಾ ಇರೋದಿಷ್ಟೇ. ಎಲ್ರಿಗೂ ನಿಮ್ಮ ಜನ ಬೆಂಬಲ ಹೀಗೆ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಹಾಗೆ ತಾಯಿ ಭುವನೇಶ್ವರಿ, ಚಾಮುಂಡೇಶ್ವರಿ ಅಣ್ಣಂಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ.